ಈಗ ಮುಸ್ಲಿಮರದು ಅಲ್ಪಸಂಖ್ಯಾತರು ಒಂದು ಅದಾದ ಬಳಿಕ ಹೋಗಿ ನಾವು ರಾಜ್ಯದಲ್ಲಿ ನಂಬರ್ 1 ಜನಸಂಖ್ಯೆ ಅವ್ರದೇ ಅಂತೇಳಿ ಒಂದು ಪ್ರಶ್ನೆ ಇದೆ ಸರ್. ಹಾಗಾಗಿ ಧರ್ಮ ಆಗಿದ್ಕೊಂಡು ಅವರು ಜಾತಿ ಅಂತೇಳಿ ಹೆಂಗ್ ಪೋಟ್ರೆ ಮಾಡ್ತೀರಿ, ಹೆಂಗ್ ತೋರಿಸ್ತೀರಿ ಅಂತೇಳಿ ಬಹುದೊಡ್ಡ ಪ್ರಶ್ನೆಗಳಿರ್ತಾರೆ. ಏನ್ ಆಕ್ಚುಲಿ ಏನ್ ಸರ್ ಹಿನ್ನೆಲೆ ಏನು, ಮತ್ತೆ ಏನ್ ಕಾರಣ ಏನ್ ಸರ್ ಅವ್ರನ್ನ ಅದು ಧರ್ಮ ಮುಸ್ಲಿಂ ಧರ್ಮ ಆದ್ರೂ ಸಹ ಅದ್ರ ಕೆಳಗಡೆ 93 ಜಾತಿಯನ್ನು ಇದೆ, ಪಟ್ಟಿ ಬಂದಿದೆ ನಮ್ಗೆ. ಕ್ರಿಶ್ಚಿಯನ್ರಲ್ಲೂ ಉಪಜಾತಿ ಇದೆ. ಈಗ ಮುಸ್ಲಿಮ್ಸ್ ಅಲ್ಲೂ ಬೋರಾ ಸುನ್ನಿಸಿಯ 2 ಸಿಗ್ತಾ ಇತ್ತು. ಬೋರಾ ಇದ್ದಾರೆ, ಬ್ಯಾರಿ ಇದ್ದಾರೆ, ತುಂಬಾ ಪಿಂಜಾರ ಎಲ್ಲ ಇದೆ. ಅದೆಲ್ಲವೂ ಸೇರಿ ಅಷ್ಟು ಬರೇ ಮುಸ್ಲಿಂ ಅಂತ ಹೇಳಿ ಅದೇ ಮಿಸ್ಟೇಕ್ ಆಗಿದ್ದೀವ್ರದ್ದು ಇಷ್ಟು ಅಷ್ಟೇ ಬರೇ ಮುಸ್ಲಿಂ ಅಂತ ಹೇಳಿದಂಥದ್ದು. ಅದ್ರ ಕೆಳಗಡೆ ಎಷ್ಟು ಜಾತಿ ಇದೆ ಅಂತ ಹೇಳಿ, ಉಪಜಾತಿ ಇದೆ ಅಂತ ಹೇಳಿಲ್ಲ. ಯಾವ ರೀತಿಯಲ್ಲಿ ಒಕ್ಕಲಿಗರು ಎಷ್ಟು ಉಪಜಾತಿ ಇದೆ, ಲಿಂಗಾಯತರು ಎಷ್ಟು ಉಪಜಾತಿ ಇದೆ, ಟೋಟಲ್ ಹಿಂದೂ ಅನ್ನೋದ್ರಲ್ಲಿ ಇವೆಲ್ಲ ಬಂತಲ್ಲ. ನೀವು ಲೆಕ್ಕ ಹಾಕಬೇಕಾಗಿದ್ದು ನಿನ್ನೆ ಒಂದು ನೋಡಿದೆ, ಅವರು 78-75 ಲಕ್ಷ ಏನೋ ಇದ್ರೆ ಅವ್ರು ಮೈನಾರಿಟಿ ಹೇಗೆ ಆಗ್ತಾರೆ ಅಂತ. ನಾವು ಲೆಕ್ಕ ಹಾಕೋದು ಹೇಗೆ ಅಂದ್ರೆ ಟೋಟಲ್ ಆಗಿ ಧರ್ಮದಲ್ಲಿ ಲೆಕ್ಕ ಹಾಕೋದಾಗ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು, ಜೈನ್ಸು ಎಲ್ಲ ಮೈನಾರಿಟೀಸು, ಸಿಖ್ರೆಲ್ಲ. ಆ ಧರ್ಮದ ಟೋಟಲ್ ಪಾಪ್ಯುಲೇಷನ್ ಹಿಡಿದಾಗ ಇವೆಲ್ಲ ಒಟ್ಟಿಗೆ ಹಿಂದೂಸ್ ಆಗ್ತಾರಲ್ಲ. ಇದನ್ನು ಕಂಪೇರ್ ಮಾಡ್ತಾರೆ. ಒಂದು ಒಕ್ಕಲಿಗ ಮತ್ತೆ ಮುಸ್ಲಿಂ ಕಂಪೇರ್ ಮಾಡಿದ್ರೆ ಲಿಂಗಾಯತ್ ಮತ್ತೆ ಮುಸ್ಲಿಂ ಕಂಪೇರ್ ಮಾಡೋದಿಲ್ಲ. ಅಂದ್ರೆ ಅವ್ರ ಧರ್ಮ ಆಗಿದ್ದುಕೊಂಡು ಜಾತಿಯಲ್ಲಿ ಮೀಸಲಾತಿ ಯಾವ ತರ ಸರ್ ಹಿಂದೆ ಇಷ್ಟವರೆಗೆ ಅವ್ರ ಜಾತಿ ಯಾವ್ದಾದಂತ ಉಪಜಾತಿ ಇದೆಯಲ್ಲ, ಅಲ್ಲಿ ಉಪಜಾತಿ ಸಿಕ್ಕಾಪಟ್ಟೆ ಇದೆ. ಅದನ್ನೆಲ್ಲ ನಾವು ಹುಡುಕಿದ್ದೇವೆ, ಪರಿಗಣಿಸ್ಕೊಂಡು ಮೀಸಲಾತಿ ಕೊಟ್ಟಿದ್ದು. ಅವರು ಅದನ್ನ ಪಟ್ಟಿಯನ್ನು ಕೊಟ್ಟು ಇದನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ ಅವ್ರು ನಮ್ಗೆ.